ಫ್ರೆಂಡ್ಸ್, ಇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಈವ್ನಿಂಗ್ ಟೈಮ್ ಅಂದರೆ ಮಕ್ಳಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿರುತ್ತೆ, ನಮಗೂ ದೊಡ್ಡವ್ರಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಫ್ರೆಂಚ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ನೀಟಾಗಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್, ಸ್ವಲ್ಪ ಉಪ್ಪು, ನೀರೇನು ಬೇಡ, ಆಲೂಗೆಡ್ಡೆಲ್ಲೇ ನೀರಿನಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಎಣ್ಣೆಗೆ ಬಿಡ್ತಾ ಇದ್ದರೆ ಸಖತ್ತಾಗಿರುತ್ತೆ. ಮಾಮೂಲಿ ಹೊರಗಡೆ ಹೆಂಗೆ ಫ್ರೆಂಚ್ ಫ್ರೈ ಇರುತ್ತೆ ಹಾಗೇ ಇರುತ್ತೆ. ಸುಮ್ಮನೆ ಇಷ್ಟೇ ಫ್ರೆಂಚ್ ಫ್ರೈ ಕೊಟ್ಬಿಟ್ಟು ₹100 ತಗೋತಾರೆ ಹೊರಗಡೆ. ಈ ಥರ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನಮ್ಮಂತೂ. ನಾನಂತೂ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ ಇದನ್ನು. ನನ್ನ ಮಗನಿಗಂತೂ ತುಂಬ ಇಷ್ಟ. ಹಾಗಾಗಿ ನನ್ನ ಮಗ ಫ್ರೆಂಚ್ ಫ್ರೈ ಎಲ್ಲ ತಿಂದು ಅದಾದಮೇಲೆ ಅವರಪ್ಪ ಚಪಾತಿ ತಂದಿದ್ದಾರೆ, ಹೊಟ್ಟೆ ಹಶು ಅಂದ್ಬಿಟ್ಟು. ನಾನು ಅಡುಗೆ ಮಾಡೋರಿಗೆ ಲೇಟ್ ಆಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ಹೊರಗಡೆಯಿಂದನೇ ಎಣ್ಣೆಗಾಯಿ, ಚಪಾತಿ, ಜೋಳದ ರೊಟ್ಟಿ, 2 ಜೋಳದ ರೊಟ್ಟಿ, 1 ಚಪಾತಿ ತಂದಿದ್ದಾರೆ. ಹಿಂಗೆ ಮನೇಲಿ ಮಾಡೋವ್ರಿಗೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಹೊರಗಡೆ ತಂದು ತಿನ್ನೋದು. ಇಲ್ಲಿ ನನಗೆ ಬದನೆಕಾಯಿನೇ, ಎಣ್ಗಾಯಲ್ಲಿ ಬದನೆಕಾಯಿನೇ ಇಲ್ಲ, ಏನೋ 2 ಚೆನ್ನಾಗಿತ್ತು. ನಾನು ಜೋಳದ ರೊಟ್ಟಿ, 1 ಜೋಳದ ರೊಟ್ಟಿ ತಿಂದೆ, ಸಖತ್ತಾಗಿತ್ತು. ಹಾಗೆ ಅವ್ರಿಗೂ ಕೂಡ ಫ್ರೆಂಚ್ ಫ್ರೈ ಮಾಡಿಕೊಟ್ಟೆ, ಸಾಸೆಲ್ಲ ಕೊಟ್ಟು. ಸ್ವಲ್ಪ ಚೆನ್ನಾಗಿತ್ತು ಲೈಟಾಗಿ. ನನ್ನ ಮಗ ಏನೋ ಹೇಳ್ತಾ ಇದ್ದ, ತಿನ್ನು 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 ಅಂತ ಇದ್ದ. ಅವನು ತಿಂದಾಗಿತ್ತು, ನಾನು ತಿಂದಾಗಿತ್ತು. ಚೆನ್ನಾಗಿತ್ತು, ಒಳ್ಳೆ ಸಖತ್ತಾಗಿತ್ತು ಫ್ರೆಂಚ್ ಫ್ರೈ ಅಂತೂ. ನಾನಂತೂ ಅವಾಗವಾಗ ಮಾಡ್ತಾನೆ ಇರ್ತೀನಿ. ಬೇರೆ ಈ ಎಲ್ಲ ಸ್ನ್ಯಾಕ್ಸ್ಗಿಂತ ಇದನ್ನು ಜಾಸ್ತಿ ಮಾಡ್ತಾಯಿರ್ತೀನಿ, ಯಾಕೆ ನನ್ನ ಮಗನಿಗೂ ಇಷ್ಟ. ಹಾಗಾಗಿ ಅದಾದಮೇಲೆ ನಾನು ಕೂಡ ಹಾಗಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದೆ. ಅವ್ರೇನು ತಿನ್ನಲಿಲ್ಲ, ಒಂದೇ ಒಂದು ಚಪಾತಿ ತಿಂದರು. ನಾನು 1 ಚಪಾತಿ ತಿಂದೆ. ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಇತ್ತಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗಾಗಿ ಸಖತ್ತಾಗಿತ್ತು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಈ ಥರ ರೌಂಡಲ್ಲಿ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಕಹಿ ಅಂಶ ಇತ್ತು, ಇನ್ನೂ ಚೆನ್ನಾಗಿ ಉರಿಬೇಕಿತ್ತು ಅನ್ನಿಸ್ತು. ಅದರಿಂದ ಸಣ್ಣಕ್ಕೆ ಹೆಚ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.